ಆಸೆಯಿಂದ ತಾಯಿ ತಣಿದಳು. ಬಿಫೋರ್ ನಾನು ಹೆಂಗಿದೆ ಅಂದ್ರೆ ಒಂದು ಕ್ಯಾಮ್ರಕ್ಕೆ ನನ್ನ ಫೇಸ್ ತೋರ್ಸಕ್ಕೆ ಎದ್ರಕತ್ತದೆ. ಓಡಿ ಹೋದಳು ಕುರಿಯ ಹಟ್ಟಿ ಹೋದಳು. ಈ ಬೆಣ್ಣೆಗೆ ಏನು ಗೊತ್ತಾಗಿಲ್ಲ. ನಮಸ್ಕಾರ ಗುರು, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಸೇಮ್ ಅದೇ ಡ್ಯೂಟಿ. ಇಲ್ಲಿ ನೋಡಿ, ಇವ್ರುಗಳೆಲ್ಲನೂ ಸಾಕ್ತಾ ಇದ್ದೀನಿ ಒಂದು ವಾರದಿಂದ. ಹೋದ ವಿಡಿಯೋದಲ್ಲಿ ಹೇಳಿದೆ ಕುರಿ ಮೇಯಿಸೋದು ಒಂದೊಂದು ಟೈಮ್ ಚಂದ ಅಂತ. ಅದೇ ವಾರ ಪೂರ್ತಿ ಅದೇ ಮೇಯಿಸ್ತಾ ಇದ್ರೆ ಕುರಿನ ಇನ್ನೊಂಥರ ಚೆನ್ನಾಗಿರುತ್ತೆ. ಯಾವ ಥರ ಹೇಳಿ, ಒಂದು ವಾರದಿಂದ ಕುರಿ ಮೇಯಿಸ್ತಾ ಇದ್ದೀನಿ, ಆಡು ಮೇಯಿಸ್ತಾ ಇದ್ದೀನಿ. ಯಾವನ್ ಬೇಕು ಅನಿಸ್ತೈತಿ. ಈಗ ಬೆಂಗ್ಳೂರಿಗೆ ಹೋಗ್ಬೇಕು ಅನಿಸ್ತೈತೆ ಮತ್ತೆ. ಈಗ ಗೈಸ್, ನಾನು ಪದೇ ಹೇಳೋಲ್ಲ, ಯಾಕೇಳಿ ನಾನು ಎಂಥ ಸಿಂಗರ್ ಅಂತ ನಿಮಗೆ ಗೊತ್ತು. ಮೊದಲೆಲ್ಲ ಕನ್ನಡ ಸಾಂಗ್ ಆಡ್ತಿದ್ದೆ, ಇವಾಗಲೂ ಕನ್ನಡ ಸಾಂಗ್ ಆಡ್ತೀನಿ. ಫಸ್ಟು ಒಂದು ಇಂಗ್ಲೀಷ್ ಸಾಂಗ್ ಆಡ್ಬಿಡ್ತೀನಿ, ಯಾಕಂದರೆ ಒಂದು 6 ತಿಂಗಳಿಂದ ಅದನ್ನೇ ಕಲ್ತ್ಕೊ ಬಂದಿದ್ದೆ. ಅದಕ್ಕೆ when no one knows, so let's face it, you had me at a low, hesitation never helped. How could be the anything else when all I dream of is a rise, all I long for is a test. And darling, something tell me it's enough. You can say that I am fool, I don't know very much, but I think they call this love. One smile, once kiss me, lovely heart. You are mine. ಗುರು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ವಿಡಿಯೋ ಹೆಂಗ್ ಸ್ಟಾರ್ಟ್ ಮಾಡಿದೆ ಅಂತ. ಅವಾಗ 2021 2021-22 ಮೇ ಬಿ ನಾನು ಆ ಕುರಿನೇ ಮೆಸ್ತಿದ್ದೆ. ಡಿಗ್ರಿ ಕಾಲೇಜಲ್ಲಿ ಐತೆ, ಫೈನಲ್ ಇಯರ್ 4th ಇಯರ್ ಏನೋ ಐತೆ. ಆಗ ಇನ್ಸ್ಟಾಗ್ರಾಮ್ ಇನ್ನೂ ನಾನು ಡೌನ್ಲೋಡ್ ಮಾಡಿರ್ತೀರ, ಮೋಜ್ ಅಂತ ಆ್ಯಪ್ ಇತ್ತು. ಅದರಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಿಲ್ಲ, ವೀಡಿಯೋಸ್ ನೋಡ್ತಿದ್ದೆ. ಅವಾಗ ಆ ಮೋಜಲ್ಲಿ ಒಂದು ವಿಡಿಯೋ ಮಾಡಿದೆ, ಯಾವುದು ಸಾಧುಕ್ಕೆ ಹೋಗಿಲ್ದೇನೋ ವಿಡಿಯೋ ಮಾಡಿದೆ. ಅದನ್ನ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದಿಲ್ಲ, ವಾಟ್ಸಪ್ಗೆ ಹಾಕೋಬಿಟ್ಟಿದೆ ಅದು ಸ್ಟೋರಿಗೆ. ಎಲ್ಲರೂ ಸುಮಾರು ಜನ ಚೆನ್ನಾಗೈತೆ ಅಂತ ಕಮೆಂಟ್ ಮಾಡ್ತಾರೆ. ಆ ಕಮೆಂಟೇ ಇವತ್ತು ಇಲ್ಲಿ ಗಂಟ. ಅಂದರೆ ನಾನೇನು ಬೆಳೆದಿಲ್ಲ, ನನಗೆ ಗೊತ್ತು. ಅಂದರೆ ಇವಾಗ ವಿಡಿಯೋ ಮಾಡೋದು, ಈಗ ರೋಡ್ ಗೀಡಲ್ಲೆಲ್ಲ ವಿಡಿಯೋ ಮಾಡೋದು, ಒಂದು ಧೈರ್ಯ ಏನಾದರೂ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ನನಗೆ. ಬಿಫೋರ್ ನಾನು ಹೆಂಗಿದೆ ಅಂದರೆ ಒಂದು ಕ್ಯಾಮ್ರಕ್ಕೆ ನನ್ನ ಫೇಸ್ ತೋರ್ಸೋಕ್ಕೆ ಎದ್ರಕತ್ತದೆ. ಇವಾಗೇನು ಆ ಥರ ಏನಿಲ್ಲ, ಇವಾಗ ವಿಡಿಯೋ ಎಲ್ಲೂ ಹೋದ್ರೂ ಮಾಡ್ತೀನಿ. ಬಟ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಹಿಂಗೆ. ನಮ್ಮವ್ವ ಹೊಗೆ ಸೊಪ್ಪು ಮುರಿಯಕ್ಕೆ ಹೋಗಿತ್ತು, ಇವಾಗ ಬತ್ತವ್ರೆ. ಅಲ್ಲಿ ನೋಡಿ, ಕಾಣ್ತಿಲ್ಲ, ಜೂಮ್ ಆಗ್ತೀನಿ ತಡೀರಿ. ಹೊಗೆ ಸೊಪ್ಪು ಮುರಿಯಕ್ಕೆ ಹೋಗಿತ್ತು ನಮ್ಮವ್ವ, ಇವಾಗ ಬತ್ತೈತೆ. ಇವಾಗ ನಮ್ಮವ್ವ ಬಂದರೆ ಇವಾಗ ಊರಿಗೆ ಹೋಗ್ಬಿಟ್ಟು ವಿಡಿಯೋ ಗಿಡೋಸ್ ಮಾಡ್ಬೇಕೀಗ. ನಮ್ಮವ್ವ ಇವಾಗ ಬಂದರೆ ಹೋಯ್ತಾ ಇರೋದೆ. ಇವಾಗ ಹಂಗೆ ಹಾರ್ತಾ ಇರ್ತೀನಿ, ಒಂದು 2-3 ವೀಡಿಯೋಸ್ ಮಾಡ್ಕೊತೀನಿ. ಮಾಡೋದಾದ್ರೆ ನಾನು ಹೇಳಕ್ಕಿಲ್ಲ, ಮಾಡು. ಅವ್ಳ ಕಷ್ಟ ನಿನಗೆ ಗೊತ್ತಿಲ್ಲ. ನಿನಗೆ ಹಾಡಿ ಬಂದಳ ಇವಳ ನೋಡಿ ಬಂದಳು, ಕುರಿಯನ್ನು ಮೇಯಿಸಿಕೊಂಡು ಓಡಿ ಬಂದಳು. ಆಸೆಯಿಂದಲೋ ಮೋಸವಾದಳು, ಆಸೆಯಲ್ಲವ ಗಂಡನಾದೆ ಇದ್ದಳು. ಚಲುವಿನಲ್ಲಿಗೆ ಏನು ಇಲ್ಲವೋ, ಕಷ್ಟದಲ್ಲಿಯೋ ಅನುಭವಿಸಿದ್ದಳು ಇವಳು. ಅದೇ ನಿಧಾನ ಕೇಳಬೇಕು, ನಾನು ಒಂದೇ ಸರಿ ಹೇಳ್ಬಿಟ್ಟೆ ನಾನು. ಆಡೋ ಸಿಕ್ಕಿಲ್ಲ, ಆಡಿ ನಿನ್ನ ಸಂಗೆ ಆಡ್ತಾರದ್ಕೊಂಡು ಸುಮ್ಮನಿರೋ. ತಾಡುತ್ತೇನೆ ನೀವೀಗ ಕ್ಯಾಮ್ರಾ ಹಿಡಿದ್ರೆ ನಮ್ಗೆ ಗೊತ್ತಾಗಿಲ್ಲ. ಆಡಿ ದೂರದಲ್ಲಿ ಹಿಡ್ಕೊ. ಆಡಿ ಬಂದಳು ಇವಳ ನೋಡಿ ಬಂದಳು, ಕುರಿಯ ಮೇಯಿಸಳು ಇವಳು ನಮ್ಮ ತಾಯಿಯು. ಜಗದಲ್ಲಿ ಇವಳಲ್ಲಿ ಏನು ಆಸೆಯು, ತುಂಬಿರುವ ಹೃದಯಲ್ಲಿ ಓಡಿ ಹೋದಳು, ಕುರಿಯ ಹಟ್ಟಿ ಹೋದಳು. ಹಟ್ಟಿ ಬಂದಳು, ಮನೆಗೆ ಬಂದಳು. ಮನೆಗೆ ಬಂದರೆ ನೋವು ಅಂದಳು, ಕಾಲು ನೋವನ್ನು
ನೋವು ಇದು ತಪ್ಪು ನನ್ನ ಜನ ಬೇರೆ ತಾನೆ ಅನ್ಕೊಂಡಿದ್ದ. ತಡ ನಮ್ಮಪ್ಪ ನಮ್ಮ ಅವ್ಗೆ ಡೆಡಿಕೇಟ್ ಮಾಡ್ತಿರೋದು ಸಾಂಗ ಸ್ವಂತ ರೆಕಾರ್ಡು. ಚಂದಿರನಿಲ್ಲದ ಬದುಕಿಲ್ಲ ಫಸ್ಟ್ ತಡ ಸೂರ್ಯ ಮೊದ್ಲು ಸೂರ್ಯ. ಸರಿ. ಸೂರ್ಯನ ಇದ್ದದ ಬದುಕಿಲ್ಲ, ಚಂದ್ರನ ಇದ್ದನ ಬದುಕಿಲ್ಲ. ನಮ್ಮಮ್ಮ ಬಾಳು 108 ಆಸೆಗೆ 108 ದುಃಖವಿದು. ಹಣ ಎಂದರೆ ನಮ್ಮ ಹೆಣ ಹೋಗುವುದು ಮಶಾಣಕ್ಕೆ. ನನಗೆ ಕವನ ನನಗೆ ಓದಕ್ ಬರ್ಬೇಕೈತಿ. ಒಂದೊಂದು ತಪ್ಪಾಗಿರೋ ಕವನಗಳ ಬರೀತಿದ್ದೆ. ಓದಕ್ಕೆ ನಾನು ಕಲ್ಸ್ಕೊಡೋ. ಸೃಷ್ಟಿಯಲ್ಲಿ ಮಾ ವಿಷ್ಣು ಬ್ರಹ್ಮ ಇರುವುದು ಈಗಿಲ್ಲ. ನಿನ್ಗೆ ಏನ್ ಗೊತ್ತಿದ್ದು? ಮನೆಗೆ ಬಂದನು ಬೆಳಕ ತಂದನು, ಆಸೆಯಿಂದ ತಾಯಿ ತಳೆದಳು. ಆಸೆಯಿಂದ ತಾಯಿ ಆಸೆಯನ್ನು ಪೂರೈಸಿದ ಮಗನು. ನಳ್ಳದಂತಂದ್ರ ಸೋರ್ ಕ್ವಾರಸ್ ಅಂದ್ರೆ ಏನಪ್ಪ? ಅದು ಇದು ಇವನು ಯಾಕೆ ಬೇವ್ತೈತದೆ? ಆಮೇಲೆ ಆ ಬಾಳಿನಲ್ಲಿ ಬೆಳಕ ಚೆಲ್ಲಿದಳು ಅವಳ ಹೃದಯ ತಾಯಿಯನ್ನು. ಈ ಬೆಣ್ಣೆಗೆ ಏನು ಗೊತ್ತಾಗಿಲ್ಲ. ನಳ್ಳದಂತದ್ದು ಸ್ಕೋರಸು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಆತ್ಮ ನನ್ಗೆ ರಾಘವೇಂದ್ರ ಸ್ವಾಮಿಗೆ ಹೋಗಿದೆ. ನನ್ನ ಟ್ಯಾಕ್ಟ್ರು ಮೈ ಮೇಲೆ ಇಲ್ಲಿಂದ ಹತ್ತು ಬಿಟ್ಟಿತ್ತು. ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬಂದಿದೆ. ಮೈ ಮೇಲೆ ಹತ್ತು ಬಿಟ್ಟಿತ್ತು ಟ್ಯಾಕ್ಟ್ರು. ಆಚೆ ಮಾಡ್ತಾರೆ. ಇಲ್ಲಿಂದ ಹತ್ತು ಬಿಟ್ಟಿದ್ದಾರೆ. ಇಟ್ಕೆ ಕುಯಿಸ್ತಿದ್ದೆ. ಇಟ್ಕೆ ಮೈ ಮೇಲೆ ಹತ್ತು ಬಿಟ್ಟಿತ್ತು. ಭಗವಂತ ನನ್ನ ಸಾಯಿಸಾಕ್ಬಿಟ್ಟನ ಅಯ್ಯಪ್ಪ ಸ್ವಾಮಿ ನನ್ನಪ್ಪ ಅಂತ ಈಗ ಕೈ ಮುಗಿದೆ. ನನ್ನ ಎಲ್ಲ ಸ್ವತದ ನಂದು ಅಯ್ಯಪ್ಪ ಸ್ವಾಮಿ. ಆ ಅಯ್ಯಪ್ಪ ಸ್ವಾಮಿ ಅಂತ ಎಲ್ಲ ಸತ್ತೋಗಿ ಎಲ್ಲ ಸತ್ತೋದಂಗೆ ಬಿದ್ಕೊಂಡ್ಬಿಟ್ಟಿದೆ. ಆಗ ಟ್ಯಾಕ್ಟರ್ ನನ್ನ ಇದು ಮಾಡ್ಕೊಂಡು ಎಲ್ಲ ಇಟ್ಕೆ ಕೊಡ್ತಾವು. ಎಲ್ಲ ಇದಾಗಿದ್ರು, ಕವರ್ ಆಗಿದ್ರಾಗ ಎಲ್ಲ ಸತ್ತದ ಅಂದ್ಬಿಟ್ಟು ಅವನು ಗುದ್ಸಿದನು ನಮ್ಮ ಡ್ರೈವರೇ. ಆಗ ನಾನೇ ಗಾಡಿ ಓಡಿಸ್ಕೊಂಡು ಮನೆ ತಗೊಂಡಿರೋದು. ನಾನು ಒಂದೇ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ. ಇಲ್ಲಿಂದ ಟ್ಯಾಕ್ಟ್ರ್ ಮಧ್ಯ ಚಕ್ರ ಲೋಡ್ ಗಾಡಿ ಹಿಂಗೆ ತೊಯ್ತಾನೆ ಇತ್ತು. ಟ್ಯಾಕ್ಟ್ರಿಗೆ ಏನಾಯ್ತು? ಟ್ಯಾಕ್ಟ್ರ್ ನಂದೇ. ಟ್ಯಾಕ್ಟ್ರಿಗೆ ಏನಾರ ಆಗಿತ್ತೋ ನಿನ್ಗೆ ಏನಾರ ಆಗಿತ್ತೋ? ಟ್ಯಾಕ್ಟ್ರ್ ಸ್ಟಾರ್ಟ್ ಆಗಿತ್ತಿಲ್ಲ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ.